ಒಂದು ಪದಗುಚ್ಛವನ್ನು, ಸಂಖ್ಯೆಗಳು ಮತ್ತು ಪದಗಳ ಸಮೂಹವನ್ನು ಕಲ್ಪಿಸಿಕೊಳ್ಳಿ. ಇದ್ದಕ್ಕಿದ್ದಂತೆ ಅದು ನಿಮ್ಮ ಸಾಮಾಜಿಕ ಮಾಧ್ಯಮ ಫೀಡ್ಗಳು, ನಿಮ್ಮ ಹುಡುಕಾಟ ಎಂಜಿನ್ ಪ್ರಶ್ನೆಗಳು ಮತ್ತು ಪ್ರತಿ ಆನ್ಲೈನ್ ಸಂಭಾಷಣೆಯಲ್ಲಿ ಪ್ರಬಲವಾಗುತ್ತದೆ. ಭಾರತದಲ್ಲಿ ಆ ಪದಗುಚ್ಛ 19 ನಿಮಿಷದ ವೈರಲ್ ವಿಡಿಯೋ ಆಗಿದೆ. ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ ಉದ್ದಕ್ಕೂ ವ್ಯಾಪಿಸಿರುವ ಒಂದು ಡಿಜಿಟಲ್ ವಿದ್ಯಮಾನವಾಗಿದ್ದು, ತನ್ನ ರಹಸ್ಯ ಮತ್ತು ವಿವಾದದಿಂದ ಲಕ್ಷಾಂತರ ಜನರನ್ನು ಸೆಳೆದಿದೆ. ಇದು ಕೇವಲ ಮತ್ತೊಂದು ಟ್ರೆಂಡಿಂಗ್ ವಿಷಯವಲ್ಲ. ಇದು ನಮ್ಮ ಪರಸ್ಪರ ಸಂಪರ್ಕಿತ ಜಗತ್ತಿನ ಸಂಕೀರ್ಣವಾದ ಮತ್ತು ಆಗಾಗ್ಗೆ ಅಪಾಯಕಾರಿ ಸನ್ನಿವೇಶವನ್ನು ಅನಾವರಣಗೊಳಿಸುವ ಕಥೆ. ಇದಕ್ಕೆ ಪ್ರಚೋದಕವೇ ಒಂದು ನಿಗೂಢ 19 ನಿಮಿಷ 34 ಸೆಕೆಂಡ್ಗಳ ವಿಡಿಯೋ, ಅಶ್ಲೀಲ ಎಂದು ಆರೋಪಿಸಲಾದ. ಇದು ಹಿಂದೆಂದೂ ಕಾಣದ ವೇಗದಲ್ಲಿ ಹರಿದಾಡಲು ಪ್ರಾರಂಭಿಸಿತು. ಅದರ ನಿಖರ ಮೂಲವು ರಹಸ್ಯಮಯವಾಗಿ ಉಳಿದಿದೆ, ಆದರೆ ಅದರ ಪರಿಣಾಮವು ನಿರಾಕರಿಸಲಾಗದು. 2025ರ ಡಿಸೆಂಬರ್ ಆರಂಭದ ವೇಳೆಗೆ 19 ನಿಮಿಷದ ವೈರಲ್ ವಿಡಿಯೋ ಎಂಬ ಪದಗುಚ್ಛವು ಕೇವಲ ಹುಡುಕಾಟದ ಪ್ರಶ್ನೆಯಾಗಿರಲಿಲ್ಲ. ಅದು ಒಂದು ಡಿಜಿಟಲ್ ಕಾಳ್ಗಿಚ್ಚಾಗಿ, ನಿಜವಾದ ವಿಡಿಯೋಕ್ಕಿಂತಲೂ ವೇಗವಾಗಿ ಹರಡಿತು. ಜನರು ಕೇವಲ ಆ ವಿಡಿಯೋವನ್ನು ಹುಡುಕುತ್ತಿರಲಿಲ್ಲ, ಅದರ ಅಸ್ತಿತ್ವ, ಅದರ ಪರಿಣಾಮಗಳು ಮತ್ತು ಅದು ಹರಡಿದ ಅಗಾಧ ವೇಗದ ಬಗ್ಗೆ ಚರ್ಚಿಸುತ್ತಿದ್ದರು. ಆನ್ಲೈನ್ ಕುತೂಹಲ, ಅಲ್ಗಾರಿದಮ್ಗಳ ಶಕ್ತಿ ಮತ್ತು ಡಿಜಿಟಲ್ ಪಿಸುಮಾತುಗಳ ನಿಜ ಜೀವನದ ಪರಿಣಾಮಗಳ ಬಗ್ಗೆ ಅಹಿತಕರ ಸತ್ಯಗಳನ್ನು ಎದುರಿಸಲು ಈ ಘಟನೆ ನಮ್ಮನ್ನು ಒತ್ತಾಯಿಸುತ್ತದೆ. ಒಂದೇ ಪರಿಶೀಲಿಸದ ವಿಡಿಯೋ ಹೇಗೆ ಇಷ್ಟು ಪ್ರಬಲ ಶಕ್ತಿಯಾಯಿತು ಮತ್ತು ಅದರ ವೇಗದ ಹರಡುವಿಕೆ ನಮ್ಮ ಡಿಜಿಟಲ್ ಸಮಾಜದ ಬಗ್ಗೆ ಏನನ್ನು ಬಹಿರಂಗಪಡಿಸುತ್ತದೆ. ಆರೋಪಿತ ವಿಡಿಯೋವು ಅಶ್ಲೀಲವಾಗಿದ್ದು, ಹೋಟೆಲ್ ಕೋಣೆಯಲ್ಲಿ ಯುವ ದಂಪತಿಗಳು ಆಪ್ತಕ್ಷಣಗಳಲ್ಲಿ ಅಥವಾ ಸೂಚ್ಯ ಸಂಭಾಷಣೆಯಲ್ಲಿ ತೊಡಗಿರುವುದನ್ನು ಸೆರೆಹಿಡಿಯಲಾಗಿದೆ ಎಂದು ಹೇಳಲಾಗಿದೆ. ಆದರೆ ನಿರ್ಣಾಯಕ ವಿವರಗಳು ಮೊಂಡುತನದಿಂದ ಕೈಗೆಟುಕದೆ ಉಳಿದಿವೆ. ವಿಡಿಯೋದಲ್ಲಿರುವ ವ್ಯಕ್ತಿಗಳ ಗುರುತು ತಿಳಿದಿಲ್ಲ. ಅದು ಮೊದಲು ಹೇಗೆ ಬಿಡುಗಡೆಯಾಯಿತು ಎಂಬುದು ಅಸ್ಪಷ್ಟವಾಗಿದೆ, ಮತ್ತು ಯಾವುದೇ ಮುಖ್ಯವಾಹಿನಿ ಮಾಧ್ಯಮ ಸಂಸ್ಥೆಯು ಅದರ ಸತ್ಯಾಸತ್ಯತೆಯನ್ನು ದೃಢೀಕರಿಸಿಲ್ಲ. ಈ ದೃಢೀಕರಣದ ಕೊರತೆಯು ಅದರ ಪ್ರಸಾರವನ್ನು ನಿಧಾನಗೊಳಿಸಿಲ್ಲ. ವಾಸ್ತವವಾಗಿ, ಅದು ಈ ಹುಚ್ಚುತನಕ್ಕೆ ಇನ್ನಷ್ಟು ಉತ್ತೇಜನ ನೀಡಿದೆ ಎಂದು ತೋರುತ್ತದೆ. ಪರಿಸ್ಥಿತಿಯನ್ನು ಮತ್ತಷ್ಟು ಸಂಕೀರ್ಣಗೊಳಿಸುವಂತೆ ಸೀಸನ್ 2 ಮತ್ತು ಸೀಸನ್ 3 ಎಂಬ ಅಪಾಯಕಾರಿ ಶೀರ್ಷಿಕೆಗಳೊಂದಿಗೆ ಮಾರ್ಪಡಿಸಿದ ಆವೃತ್ತಿಗಳು ಹೊರಹೊಮ್ಮಲು ಪ್ರಾರಂಭಿಸಿವೆ. ಈ ಬೆಳವಣಿಗೆಯು ವಿಡಿಯೋದ ಗಮನಾರ್ಹ ಭಾಗಗಳು ನೈಜವಾಗಿಲ್ಲದಿರಬಹುದು, ಬದಲಿಗೆ ಅತ್ಯಾಧುನಿಕ ಎಐ ರಚಿತ ಕೃತ್ರಿಮತೆಗಳಾಗಿರಬಹುದು ಎಂಬ ಊಹಾಪೋಹಗಳನ್ನು ತೀವ್ರಗೊಳಿಸುತ್ತದೆ. ಈ ಸಾಧ್ಯತೆಯು ದೊಡ್ಡ ನೆರಳು ಮೂಡಿಸುತ್ತದೆ, ಈಗಾಗಲೇ ಮಸುಕಾಗಿರುವ ಡಿಜಿಟಲ್ ಜಗತ್ತಿನಲ್ಲಿ ವಾಸ್ತವ ಮತ್ತು ಕೃತ್ರಿಮತೆಯ ನಡುವಿನ ಗೆರೆಗಳನ್ನು ಮಸುಕುಗೊಳಿಸುತ್ತದೆ. ವಿಡಿಯೋದ ಸ್ವರೂಪವೇ ಅದರ ದೃಢೀಕರಿಸದ ಸ್ಥಿತಿ ಮತ್ತು ಎಐ ಒಳಗೊಳ್ಳುವಿಕೆಯ ಸಾಧ್ಯತೆಯು ಇದನ್ನು ಒಂದು ಸರಳ ವೈರಲ್ ಸಂವೇದನೆಯಿಂದ ಡಿಜಿಟಲ್ ಸತ್ಯ ಮತ್ತು ಸಮ್ಮತಿಯ ಕುರಿತು ನಮ್ಮ ತಿಳುವಳಿಕೆಗೆ ಒಂದು ಆಳವಾದ ಸವಾಲಾಗಿ ಪರಿವರ್ತಿಸುತ್ತದೆ. ಇದು ನಮ್ಮ ಆನ್ಲೈನ್ ಜೀವನದಲ್ಲಿ ಹೆಚ್ಚುತ್ತಿರುವ ದುರ್ಬಲತೆಯನ್ನು ಎತ್ತಿ ತೋರಿಸುತ್ತದೆ, ಅಲ್ಲಿ ನಾವು ನೋಡುವ ಮತ್ತು ಹಂಚಿಕೊಳ್ಳುವ ವಿಷಯಗಳು ಸುಲಭವಾಗಿ ಸೃಷ್ಟಿಸಲ್ಪಡಬಹುದು ಅಥವಾ ತಿರುಚಲ್ಪಡಬಹುದು. ಇದು ದೂರಗಾಮಿ ಪರಿಣಾಮಗಳನ್ನು ಹೊಂದಿರುತ್ತದೆ. ವಿಡಿಯೋ ಸ್ವತಃ ಹೆಚ್ಚಾಗಿ ಪರಿಶೀಲಿಸಲ್ಪಡದಿದ್ದರೂ, ಅದರ ವೈರಲ್ ಹರಡುವಿಕೆ ಒಂದು ವಿನಾಶಕಾರಿ ದ್ವಿತೀಯ ಬಿಕ್ಕಟ್ಟನ್ನು ಹುಟ್ಟುಹಾಕಿದೆ: ನಿರಪರಾಧಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡ ತಪ್ಪು ಗುರುತಿಸುವಿಕೆ ಮತ್ತು ಕಿರುಕುಳದ ಅಲೆ. ಸಾಮಾಜಿಕ ಮಾಧ್ಯಮ ವೇದಿಕೆಗಳಾದ್ಯಂತ ವಿಡಿಯೋದಲ್ಲಿನ ದೃಢೀಕರಿಸದ ವ್ಯಕ್ತಿಗಳಿಗೆ ಕೇವಲ ಸಣ್ಣ ಹೋಲಿಕೆಯನ್ನು ಹೊಂದಿದ್ದ ಕಾರಣಕ್ಕೆ ಅಸಂಖ್ಯಾತ ವ್ಯಕ್ತಿಗಳು ಆಧಾರರಹಿತ ಆರೋಪಗಳು ಮತ್ತು ಆಕ್ಷೇಪಾರ್ಹ ಕಾಮೆಂಟ್ಗಳಿಗೆ ಗುರಿಯಾಗಿದ್ದಾರೆ. ಇನ್ಸ್ಟಾಗ್ರಾಂ ರಚನೆಗಾರ್ತಿ ಜನ್ನತಿ ಇದು ಸ್ವಪ್ನವನ್ನು ನೇರವಾಗಿ ಅನುಭವಿಸಿದ್ದಾರೆ. ಅವರ ಕಾಮೆಂಟ್ ವಿಭಾಗದಲ್ಲಿ 19 ನಿಮಿಷಗಳು ಎಂಬ ಉಲ್ಲೇಖಗಳ ಮಹಾಪೂರವೇ ಹರಿಯಿತು. ಇದು ಸಾರ್ವಜನಿಕ ಸ್ಪಷ್ಟೀಕರಣ ವಿಡಿಯೋವನ್ನು ನೀಡುವಂತೆ ಅವಳನ್ನು ಒತ್ತಾಯಿಸಿತು. ಅವರು ತಮ್ಮ ಪ್ರೇಕ್ಷಕರಿಗೆ ಮನವಿ ಮಾಡಿದರು, ಹೀಗೆ ಕೇಳುತ್ತಾ: ನಮಸ್ಕಾರ ಎಲ್ಲರಿಗೂ, ಮೊದಲು ನನ್ನನ್ನು ಸರಿಯಾಗಿ ನೋಡಿ, ನಂತರ ಅವಳನ್ನು. ನಾನು ಅವಳಿಗೆ ಯಾವುದೇ ರೀತಿಯಲ್ಲಿ ಹೋಲುತ್ತೇನಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ಇಲ್ಲ, ಸರಿ? ಹಾಗಾದರೆ ಯಾಕೆ ಎಲ್ಲರೂ ನನ್ನ ಕಾಮೆಂಟ್ಗಳಲ್ಲಿ 19 ನಿಮಿಷಗಳು ಎಂದು ಪೋಸ್ಟ್ ಮಾಡುತ್ತಿದ್ದಾರೆ? ನನಗೆ ಸಂಬಂಧವಿಲ್ಲದ ವಿಷಯಕ್ಕೆ ನನ್ನನ್ನು ದೂಷಿಸಲಾಗುತ್ತಿದೆ. ಇಲ್ಲಿ ಏನಾಗುತ್ತಿದೆ? ಈ ಮಾನಸಿಕವಾಗಿ ನೋವುಂಟುಮಾಡುವ ಕಿರುಕುಳದ ನಡುವೆಯೂ ವೈರಲ್ ಆದ ಗಮನದಿಂದ ಫಾಲೋವರ್ಗಳು ಮತ್ತು ವೀಕ್ಷಣೆಗಳನ್ನು ಗಳಿಸುತ್ತಿರುವುದು ಒಂದು ಕ್ರೂರ ವಿಪರ್ಯಾಸ ಎಂದು ಜನ್ನತ್ ಗಮನಿಸಿದರು. ಅವಳ ಕಥೆ ಪ್ರತ್ಯೇಕವಾದದ್ದಲ್ಲ. ಅನೇಕ ಇತರ ಮಹಿಳೆಯರು ಮುಂದೆ ಬಂದಿದ್ದಾರೆ, ವಿಡಿಯೋಗೆ ಯಾವುದೇ ಸಂಬಂಧವನ್ನು ನಿರಾಕರಿಸುತ್ತಾ ಮತ್ತು ಅಪರಿಚಿತ ವ್ಯಕ್ತಿಗಳಿಂದ ಬಂದ ಆಕ್ಷೇಪಾರ್ಹ ಸಂದೇಶಗಳ ಪ್ರವಾಹವನ್ನು ವರದಿ ಮಾಡುತ್ತಿದ್ದಾರೆ. ಈ ಮಾನವೀಯ ಬೆಲೆಯು ಅನಿಯಂತ್ರಿತ ಆನ್ಲೈನ್ ಊಹಾಪೋಹಗಳು ಮತ್ತು ವೈರಲ್ ಹುಚ್ಚುತನಗಳು ನೈಜ ಜೀವನದ ಮೇಲೆ ಉಂಟುಮಾಡಬಹುದಾದ ಆಳವಾದ ಮತ್ತು ಆಗಾಗ್ಗೆ ಬದಲಾಯಿಸಲಾಗದ ಹಾನಿಯನ್ನು ಎತ್ತಿ ತೋರಿಸುತ್ತದೆ. ಡಿಜಿಟಲ್ ಗೊಂದಲ ಮತ್ತು ಮಾನವ ಸಂಕಟದ ಆಚೆ 19 ನಿಮಿಷಗಳ ವೈರಲ್ ವಿಡಿಯೋ ಒಂದು ಕರಾಳ ಕಪ್ಪು ಮಾರುಕಟ್ಟೆಯನ್ನು ಹುಟ್ಟುಹಾಕಿದೆ. ಈ ದೃಶ್ಯಗಳನ್ನು ವೀಕ್ಷಿಸಲು ವ್ಯಕ್ತಿಗಳು ₹500 ರಿಂದ ₹5,000ವರೆಗೆ ಪಾವತಿಸಲು ಸಿದ್ಧರಿದ್ದಾರೆ ಎಂದು ವರದಿಯಾಗಿದೆ. ಇದು ಅದರ ವಿತರಣೆಯ ಸುತ್ತ ಅಕ್ರಮ ಆರ್ಥಿಕತೆಯನ್ನು ಸೃಷ್ಟಿಸಿದೆ. ಲೈಂಗಿಕ ವಿಷಯದ ವಿತರಣೆಯನ್ನು ನಿಯಂತ್ರಿಸಲು ಮತ್ತು ನಿಷೇಧಿಸಲು ವಿನ್ಯಾಸಗೊಳಿಸಲಾದ ಭಾರತದ ಕಠಿಣ ಕಾನೂನುಗಳ ಹೊರತಾಗಿಯೂ ಈ ಭೂಗತ ವ್ಯಾಪಾರವು ಮುಂದುವರಿಯುತ್ತಿದೆ. ಇದರಲ್ಲಿ ಭಾಗವಹಿಸುವವರಿಗೆ ಕಾನೂನು ಪರಿಣಾಮಗಳು ತೀವ್ರ ಮತ್ತು ದೂರಗಾಮಿಯಾಗಿವೆ. ಮಾಹಿತಿ ತಂತ್ರಜ್ಞಾನ ಕಾಯಿದೆ ಸೆಕ್ಷನ್ 67 ರ ಅಡಿಯಲ್ಲಿ
ಆನ್ಲೈನ್ನಲ್ಲಿ ಅಶ್ಲೀಲ ವಿಷಯವನ್ನು ಪೋಸ್ಟ್ ಮಾಡುವುದು ಮೊದಲ ಅಪರಾಧಕ್ಕೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ದಂಡಕ್ಕೆ ಕಾರಣವಾಗಬಹುದು. ಲೈಂಗಿಕವಾಗಿ ಸ್ಪಷ್ಟವಾದ ವಿಷಯವನ್ನು ಹಂಚಿಕೊಳ್ಳುವುದನ್ನು ಗುರಿಯಾಗಿಸುವ ಸೆಕ್ಷನ್ 67 ಅಡಿಯಲ್ಲಿ ದಂಡಗಳು ನಾಟಕೀಯವಾಗಿ ಹೆಚ್ಚಾಗುತ್ತವೆ. ಇದು 5 ವರ್ಷಗಳ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡಕ್ಕೆ ಕಾರಣವಾಗಬಹುದು. ಇದಲ್ಲದೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ಗಳಾದ 292, 293 ಮತ್ತು 354 ಅಶ್ಲೀಲ ಅಥವಾ ವೀಕ್ಷಣಾತ್ಮಕ ವಿಷಯದ ಪ್ರಸಾರವನ್ನು ಸ್ಪಷ್ಟವಾಗಿ ನಿಷೇಧಿಸುತ್ತವೆ. ಅಂತಹ ವಿಷಯವನ್ನು ವಿತರಿಸುವುದು ಅನೈಚ್ಛಿಕವಾಗಿಯೂ ಸಹ ಗಂಭೀರ ಕಾನೂನು ಆರೋಪಗಳಿಗೆ ಗುರಿಯಾಗಬಹುದು ಎಂದು ಒತ್ತಿ ಹೇಳುವ ಕಠಿಣ ಎಚ್ಚರಿಕೆಗಳನ್ನು ಅಧಿಕಾರಿಗಳು ನೀಡಿದ್ದಾರೆ. ಈ ಕಾನೂನು ಚೌಕಟ್ಟು ಪರಿಸ್ಥಿತಿಯ ಗಂಭೀರತೆ ಮತ್ತು ಅಕ್ರಮ ಡಿಜಿಟಲ್ ವಿಷಯದ ಹರಡುವಿಕೆಯನ್ನು ಎದುರಿಸಲು ಸರ್ಕಾರದ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ಆದರೂ ತಣಿಯದ ಆನ್ಲೈನ್ ಕುತೂಹಲದಿಂದ ಪ್ರೇರಿತವಾದ ಕಪ್ಪು ಮಾರುಕಟ್ಟೆ ಅಭಿವೃದ್ಧಿ ಹೊಂದುತ್ತಿದೆ. ಈ ಘಟನೆ ಪ್ರತ್ಯೇಕವಾದದ್ದಲ್ಲ. ಇದು ಇತರ ಪ್ರಮುಖ ಡಿಜಿಟಲ್ ಪ್ರಾಮಾಣಿಕತೆಯ ಬಿಕ್ಕಟ್ಟುಗಳ ನೆರಳಿನಲ್ಲಿ ಸಂಭವಿಸಿದೆ. 2025ರ ಆರಂಭದಲ್ಲಿ ಬೇಬಿಡಾಲ್ ಆಕಿ ಎಂಬ ಇನ್ಸ್ಟಾಗ್ರಾಂ ಪ್ರೊಫೈಲ್ ಒಳಗೊಂಡ ಡೀಪ್ಫೇಕ್ ಹಗರಣವು ಅನೇಕರನ್ನು ದಿಗ್ಭ್ರಮೆಗೊಳಿಸಿತು. 1.4 ಮಿಲಿಯನ್ಗಿಂತಲೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿದ್ದ ಆ ಖಾತೆಯು ಸಂಪೂರ್ಣವಾಗಿ ಎಐ ನಿರ್ಮಿತವಾಗಿದೆ ಎಂದು ಆಗ ಬಹಿರಂಗವಾಗಿತ್ತು. 19 ನಿಮಿಷದ ವಿಡಿಯೋ ಪ್ರವೃತ್ತಿಯು ಈ ಕಾಳಜಿಗಳನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇದು ಡಿಜಿಟಲ್ ಪ್ರಾಮಾಣಿಕತೆ, ಸಮ್ಮತಿ ಉಲ್ಲಂಘನೆಗಳು ಮತ್ತು ಮುಗ್ಧ ವ್ಯಕ್ತಿಗಳನ್ನು ನಿಂದಿಸಲು ಪರಿಶೀಲಿಸದ ವಿಷಯವನ್ನು ಅಸ್ತ್ರವಾಗಿ ಬಳಸಿಕೊಳ್ಳುವ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ನಿಜವಾದ ವಿಡಿಯೋದ ಪ್ರಸಾರವನ್ನು ಮೀರಿಸಿ, ಆ ಪದಗುಚ್ಛದ ಕ್ಷಿಪ್ರ ಪ್ರಸಾರವೇ ಸಾಮಾಜಿಕ ಮಾಧ್ಯಮ ಅಲ್ಗಾರಿದಮ್ಗಳು ನಿಗೂಢತೆ ಮತ್ತು ಊಹಾಪೋಹಗಳನ್ನು ಸಾಮೂಹಿಕ ವಿದ್ಯಮಾನಗಳಾಗಿ, ಸಾಮಾನ್ಯವಾಗಿ ವಾಸ್ತವಿಕ ಪರಿಶೀಲನೆಯ ಹೊರತಾಗಿಯೂ, ಹೇಗೆ ವರ್ಧಿಸಬಹುದು ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ಈ ಪ್ರವೃತ್ತಿಯು ಭಾರತೀಯ ಡಿಜಿಟಲ್ ಸಂಸ್ಕೃತಿಯಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನು ಪ್ರತಿಬಿಂಬಿಸುತ್ತದೆ. ವೈರಲ್ ಕುತೂಹಲ, ಕಾನೂನುಬದ್ಧ ಹೊಣೆಗಾರಿಕೆಯ ಅವಶ್ಯಕತೆ, ಎಐ ನಿರ್ಮಿತ ವಿಷಯದಿಂದ ಉಂಟಾಗುವ ಹೆಚ್ಚುತ್ತಿರುವ ಅಪಾಯಗಳು ಮತ್ತು ಸಾಮೂಹಿಕ ತಪ್ಪಾದ ಗುರುತಿಸುವಿಕೆಯಿಂದ ಮುಗ್ಧ ಮಹಿಳೆಯರ ಮೇಲೆ ಉಂಟಾದ ವಿನಾಶಕಾರಿ ಅಡ್ಡಪರಿಣಾಮಗಳ ನಡುವಿನ ಒಂದು ಸ್ಫೋಟಕ ಸಂಘರ್ಷವಿದು. ನಮ್ಮ ಡಿಜಿಟಲ್ ಜೀವನವು ನಮ್ಮ ನಿಜ ಜೀವನದೊಂದಿಗೆ ಹೆಚ್ಚು ಹೆಚ್ಚು ಬೆಸೆದುಕೊಂಡಿರುವ ಕಾರಣ 19 ನಿಮಿಷದ ವೈರಲ್ ವಿಡಿಯೋದಿಂದ ಪಾಠಗಳು, ನಿರಂತರವಾಗಿ ವಿಕಸಿಸುತ್ತಿರುವ ತಾಂತ್ರಿಕ ಭೂದೃಶ್ಯದಲ್ಲಿ ಡಿಜಿಟಲ್ ಸಾಕ್ಷರತೆ, ನೈತಿಕ ಆನ್ಲೈನ್ ನಡವಳಿಕೆ ಮತ್ತು ಬಲವಾದ ಕಾನೂನು ರಕ್ಷಣೆಗಳ ಅತ್ಯಗತ್ಯ ಅಗತ್ಯದ ಪ್ರಬಲವಾದ, ಆತಂಕಕಾರಿ ಜ್ಞಾಪನೆಯಾಗಿವೆ.